ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮಧುರಾಜ್ ಕಿಚನ್. ಇವತ್ತು ನಾನು ನಿಮಗೆ ಜಾಮೂನ್ನ ಗರಿಯಾಗಿ ಸಾಫ್ಟಾಗಿ ಜ್ಯೂಸಿಯಾಗಿ ಮನೆಯಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗಾದರೆ ತಡ ಮಾಡದೆ ಬನ್ನಿ ಶುರು ಮಾಡೋಣ. ನೋಡಿ, ಮಾರ್ಕೆಟ್ನಲ್ಲಿ ಈ ಜಾಮೂನ್ ಪೌಡ್ರಲ್ಲೂ ವೆರೈಟಿ ಆಫ್ ಬ್ರ್ಯಾಂಡ್ಗಳಿದೆ. ಅದರಲ್ಲಿ MTR ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಾವಂತೂ ಆಗಾಗ ಮಾಡ್ತಾನೆ ಇರ್ತೀವಿ. ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕೊಂಡ್ಕೊಳ್ಳೋಕ್ಕೂ ಮುಂಚೆ ಅಂಗಡೀಲಿ ಆಫರಲ್ಲಿ ಕೊಡ್ತಾ ಇದ್ದಾರೆ, ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಮೊದಲು ಡೇಟ್ ನೋಡಿ. ಸಮ್ ಟೈಮ್ ಔಟ್ ಆಫ್ ಡೇಟ್ ಆಗಿರುವಂಥದ್ದು ಕೊಡೋ ಚಾನ್ಸಸ್ಗಳಿರುತ್ತೆ. ಸೊ ಕೊಂಡ್ಕೊಳ್ಳೋಕ್ಕೂ ಮುಂಚೆ ಹುಷಾರಾಗಿ ನೋಡಿಕೊಂಡು ಕೊಂಡ್ಕೊಳ್ಳಿ. ಆಮೇಲೆ ಈ ಜಾಮೂನ್ ಪೌಡ್ರನ್ನ ಕಲಿಸ್ಬೇಕಾದ್ರೆ ಕೆಲವರು ಹಾಲನ್ನು ಯೂಸ್ ಮಾಡ್ತಾರೆ, ಕೆಲವರು ನೀರನ್ನು ಯೂಸ್ ಮಾಡ್ತಾರೆ. ಈ ಹಾಲು ಮತ್ತು ನೀರು ಯೂಸ್ ಮಾಡೋದ್ರಲ್ಲಿ ವ್ಯತ್ಯಾಸ ಏನು ಅಂದರೆ, ನೋಡಿ, ಹಾಲಲ್ಲಿ ಕಲಿಸೋದ್ರಿಂದ ಏನಾಗುತ್ತೆ ಅಂದರೆ ಜಾಮೂನು ಬೇಗ ಕೆಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಅದೇ ನೀರಲ್ಲಿ ಕಲಿಸಿದ್ರೆ ನೀವು ಅಟ್ಲೀಸ್ಟ್ ಒಂದು 15 to 20 ಡೇಸ್ ಆರಾಮಾಗಿ ಇಟ್ಕೋಬೋದು. ಆಮೇಲೆ ಆ ಪೌಡ್ರನ್ನ ಕಲಿಸ್ಬೇಕಾದ್ರೂ ಅಷ್ಟೇ ನೋಡಿ, ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ನಿಧಾನ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ. ಆಮೇಲೆ ಹಿಟ್ಟನ್ನು ಕಲಿಸುವಾಗಲೂ ಅಷ್ಟೇ ತುಂಬ ಅತಿಯಾಗಿ ನಾದಬಾರ್ದು. ಅದನ್ನು ಒಂದೇ ಕೈಯಲ್ಲೇ ನಿಧಾನ ನಾದಬೇಕಾಗತ್ತೆ. ನಂತರ ಏನು ಅಂದರೆ ಈ ರೀತಿ ಸ್ವಲ್ಪ ತುಪ್ಪ ಹಾಕಬೇಕು ಲೈಟಾಗಿ. ಅದರಿಂದ ಏನಾಗುತ್ತೆ ಅಂದರೆ ಜಾಮೂನ್ ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಕೊನೆಯಲ್ಲಿ ಈ ರೀತಿ ಒಂದು ಹಸಿ ಬಟ್ಟೆ ತೊಗೊಂಡು ಅದ್ರ ಮೇಲೆ ಹೊದಿಸೋದ್ರಿಂದ ಹಿಟ್ಟು ಒಣಗದೇನೆ ಚೆನ್ನಾಗಿ ನೆನೆಯುತ್ತೆ. ಈಗ ಸಕ್ಕರೆ ಪಾಕ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ವೆರಿ ಸಿಂಪಲ್, ತುಂಬ ಈಸಿ. ನೋಡಿ, ಆ ಪ್ಯಾಕೆಟ್ ಮೇಲೆ 175 ಗ್ರಾಮು ಪೌಡ್ರಿಗೆ 900 ಗ್ರಾಮ್ ಸಕ್ಕರೆ ಹಾಕಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಅಷ್ಟೊಂದು ಹಾಕೋ ಅವಶ್ಯಕತೆ ಇಲ್ಲ. ಒಂದು ಅರ್ಧ kg, ಒಂದು 500 ಗ್ರಾಮ್ ಸಕ್ಕರೆ ಹಾಕಿದ್ರೆ ಸಾಕು. ಈ ಪಾಕ ಮಾಡೋದು ಹೇಗೆ ಅಂದರೆ, ಸಕ್ಕರೆ ಏನು ಹಾಕಿರ್ತೀರ ನೀವು ಪಾತ್ರೆಗೆ, ಆ ಸಕ್ಕರೆ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು. ಇಷ್ಟೇ ವಿಧಾನ. ಇದೊಂದು ತಿಳ್ಕೊಂಬಿಟ್ರೆ ಸಾಕು ನೀವು. ಸೊ ಈ ಪಾಕ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಈ ರೀತಿ ನೋಡಿ, ಈ ರೀತಿ ತಿರುಗಿಸ್ತಾ ಬಂದಾಗ ಈ ರೀತಿ ಅಂಟಂಟಾದರೆ ಜಾಮೂನಿಗೆ ಪರ್ಫೆಕ್ಟ್ ಆಗಿರುವಂಥ ಪಾಕ ಅಂತ ಅರ್ಥ. ಕೆಲವರು ಏನು ಮಾಡ್ತಾರೆ ಅಂದರೆ, ಈ ಪಾಕ ಮಾಡಬೇಕಾದ್ರೆ ತುಂಬ ನೀರಾಗಿ ಮಾಡಿಬಿಡ್ತಾರೆ, ಇಲ್ಲಾಂದರೆ ಸಪ್ಪೆ ಮಾಡಿಬಿಡ್ತಾರೆ. ಆಗ ಈ ಜಾಮೂನ್ ಅದರಲ್ಲಿ ಹಾಕಿದಾಗ, ಆ ಪಾಕದಲ್ಲಿ ಹಾಕಿದಾಗ ಆ ಜಾಮೂನು ಹಿಟ್ಟಾಗೋ ಸಾಧ್ಯತೆಗಳಿರುತ್ತೆ. ಆಮೇಲೆ ಟೇಸ್ಟೇ ಇರಲ್ಲ, ನಿಮಗೆ ಒಂಥರ ಆಗಿಬಿಡುತ್ತೆ. ಸೊ ನೀವು ಈ ಪಾಕನ ಎಷ್ಟು ಚೆನ್ನಾಗಿ ಹದವಾಗಿ ಬೇಯಿಸಿ, ಎಷ್ಟು ಚೆನ್ನಾಗಿ ಪಾಕನ ಗಟ್ಟಿಯಾಗಿ ಮಾಡ್ತೀರಾ, ಜಾಮೂನು ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ಜಾಮೂನಿನ ಸೀಕ್ರೆಟೇ ಈ ಪಾಕದಲ್ಲಿರೋದು. ಹೀಗಾಗಿ ಈ ಪಾಕ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಕುಟ್ಟಿರುವಂಥ ಏಲಕ್ಕಿ ಪೌಡ್ರನ್ನ ಚಿಟಿಕೆಯಷ್ಟು ಇದರಲ್ಲಿ ಹಾಕಿದ್ರೆ ಆಗ ಪಾಕ ಗಮ್ಮನತ್ತೆ ನೋಡಿ. ಈಗ ನಮ್ಮ ಪಾಕ ರೆಡಿಯಾಗಿದೆ. ಈಗ ಜಾಮೂನ್ ಮಾಡೋಣ ಬನ್ನಿ. ಈಗ ಹಿಟ್ಟು ಕರೆಕ್ಟಾಗಿ ನೆಂದಿರುತ್ತೆ. ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿ ರೌಂಡ್ ಮಾಡಬೇಕು. ಆದಷ್ಟು ಜಾಮೂನ್ನ ತುಂಬ ಸಣ್ಣನೂ ಮಾಡಿದೆ, ತುಂಬ ದಪ್ಪನೂ ಮಾಡಿದೆ, ಒಂದು ಮೀಡಿಯಮ್ ಸೈಜಲ್ಲಿ ಮಾಡಬೇಕಾಗುತ್ತೆ. ಆಗ ನೀವು ಎಣ್ಣೆಲಿ ಹಾಕಿದಾಗ ಇನ್ನೊಂದು ಸ್ವಲ್ಪ ಅದು ಊದ್ಕೊಡುತ್ತೆ. ಸೊ ಆದಷ್ಟು ಚಿಕ್ಕದಾಗಿ ಮಾಡಿಕೊಟ್ರೆ ಒಳ್ಳೆಯದು. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಆ ಎಣ್ಣೆಗೆ ಒಂದು ಸ್ವಲ್ಪ ತುಪ್ಪ ಹಾಕೋಣ. ಸೊ ಈ ಎಣ್ಣೆಲಿ ಕರಿಯೋಕ್ಕೂ ಮೊದಲು ಏನು ಮಾಡಬೇಕು ಅಂದರೆ, ಈ ಎಣ್ಣೆ ಕರೆಕ್ಟಾಗಿ ಕಾದಿರಬೇಕಾಗುತ್ತೆ. ಜಾಮೂನು ಎಣ್ಣೆಯಲ್ಲಿ ಹಾಕ್ತಿದ್ದಂಗೆ ಗುಳ್ಳೆಗಳು ಬರೋಕ್ಕೆ ಶುರು ಆಗಬೇಕು. ಈ ರೀತಿ ಒಂದೊಂದಾಗಿ ಎಣ್ಣೆಲಿ ಬಿಟ್ಕೊಂಡು ತುಂಬ ಜೋರಾಗಿ ಸ್ಪೂನು ಅಲ್ಲಾಡಿಸ್ತೇನೆ ನಿಧಾನ ಎಣ್ಣೆಯಲ್ಲಿ ಈ ರೀತಿ ಸ್ಲೋವಾಗಿ ಕರಿಯೋದ್ರಿಂದ ಜಾಮೂನು ಎಲ್ಲ ಕಡೆ ನೀಟಾಗಿ ಚೆನ್ನಾಗಿ ಬೇಯುತ್ತೆ. ತುಂಬ ಲೋನು ಇಡ್ದೇನೆ, ಹೈ ಫ್ಲೇಮು ಇಡ್ದೇನೆ, ಒಂದು ಮೀಡಿಯಮ್ ಫ್ಲೇಮಲ್ಲಿ. ಸೊ ಈ ರೀತಿ ಕೆಂಪಗೆ ಒಂದು ಬಣ್ಣ ಬರೋವರೆಗೂ ಕೆಂಪಗೆ ಈ ರೀತಿ ಬಣ್ಣ ಬರಬೇಕು. ಆಗ ಜಾಮೂನು ಕರೆಕ್ಟಾಗಿ ಕರೆದಿದೆ ಅಂತ ಅರ್ಥ. ಈ ರೀತಿ ಜಾಮೂನ್ನ ಪಾಕದಲ್ಲಿ ಹಾಕಿ ಸ್ಪೂನಲ್ಲಿ ಒಂದು ಸ್ವಲ್ಪ ಅಲ್ಲಾಡಿಸಿ ಒಂದು ಪ್ಲೇಟ್ ಮುಚ್ಚಿ ಒಂದು 3 ಗಂಟೆ ಇಟ್ಬಿಡಬೇಕು. ಓಕೆ, ಈಗ ಜಾಮೂನ್ ಏನಾಗಿದೆ ನೋಡೋಣ ಬನ್ನಿ. ವಾವ್, ಒಂದೇ ಸ್ಪೂನಲ್ಲಿ ಎಷ್ಟು ಈಸಿಯಾಗಿ ಕಟ್ಟಾಗುತ್ತೆ ನೋಡಿ. ಆಹಾ, ಜಾಮೂನು ಮಾಡಿ ನೋಡಿ, ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಮತ್ತೆ ವಿಡಿಯೋ ನೋಡಿ. ಹೆಂಡತಿ ಮಾಡಿದ್ರು ಅಂತ ಎಲ್ಲವನ್ನು ಒಬ್ಬರೇ ತಿನ್ನಬೇಡಿ, ಸ್ವಲ್ಪ ಮನೆಯವ್ರಿಗೂ ಬಿಡಿ. ಜಾಮೂನು ತಿನ್ನೋದು ಸುಲಭ, ಆದರೆ ತೂಕ ಕಡಿಮೆ ಮಾಡೋದು ತುಂಬ ಕಷ್ಟ.
ಹೊಟ್ಟೆ ತುಂಬ ತಿನ್ನಿ, ಮನಸ್ಸು ತುಂಬ ನಗಿ. ಮತ್ತೆ ಒಂದು ರುಚಿಯಾದ ರೆಸಿಪಿಯ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.